ಇನ್ನು ರಾಜ್ಯದಲ್ಲಿ ಕಳೆದ 9 ದಿನಗಳಿಂದ ನಡೀತಾ ಇರುವಂತದ್ದು ಎಸ್ಐಆರ್. ಈ ಎಸ್ಐಆರ್ ಪ್ರಕ್ರಿಯೆಗೆ ನಿತ್ಯ ಒಂದಲ್ಲ ಒಂದು ಸಂಘರ್ಷಗಳು ನಡೀತಾನೆ ಇದ್ವು. ರಾಜಕೀಯ ನಾಯಕರು ದೂರು ಪ್ರತಿದೂರು ಆರೋಪ ಪ್ರತ್ಯಾರೋಪ ಮಾಡ್ತಾನೆ ಬಂದಿದ್ರು. ಇದೀಗ ರಾಜಕೀಯ ಸಂಘರ್ಷ ಹೆಚ್ಚಾಗ್ತಾ ಇದ್ದಂತೆಯೇ ಕೇಂದ್ರ ಚುನಾವಣಾ ಆಯೋಗ ಈ ವಿಚಾರದಲ್ಲಿ ಎಂಟ್ರಿ ಕೊಟ್ಟಿದ್ದು, ಕೇಂದ್ರ ಚುನಾವಣಾ ಆಯೋಗ ಹೊಸ ಮಾರ್ಗಸೂಚಿಗಳನ್ನ ಜಾರಿ ಮಾಡಿದೆ. ಅಲ್ಲದೆ ಕಳ್ಳಾಟ ಆಡುವಂತಹ ಬಿಎಲ್ಒಗಳಿಗೂ ಕೂಡ ಮೂಗುದಾರ ಹಾಕುವಂತಹ ಕೆಲಸವನ್ನ ಮಾಡಲಾಗಿದೆ. ಎಸ್ಐಆರ್ಗೆ ಈಗ ಹೊಸ ಮಾರ್ಗಸೂಚಿಗಳನ್ನ ನೀಡಲಾಗಿದೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ಕೊಡುವಂಥದ್ದು ಕಡ್ಡಾಯ ಅಂತ ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳ್ತಾ ಇದೆ. ಕೇಂದ್ರ ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನ ಪಾಲನೆ ಮಾಡುವಂಥದ್ದು ಕೂಡ ಕಡ್ಡಾಯ ಅನ್ನೋದನ್ನ ಹೇಳಿದೆ. ವಿಶೇಷವಾಗಿ ಮಸೀದಿ, ಚೌಲ್ಟ್ರಿ, ದೇವಸ್ಥಾನಗಳಲ್ಲಿ ಎಸ್ಐಆರ್ ಅರ್ಜಿಗಳನ್ನ ಹಂಚಿಕೆ ಮಾಡುವಂತಿಲ್ಲ ಅನ್ನುವಂಥದ್ದನ್ನ ಬಿಎಲ್ಒಗಳ ಗಮನಕ್ಕೆ ತರಲಾಗಿದೆ. ಒಂದು ವೇಳೆ ಮತದಾರರು ಸ್ಥಳಾಂತರಗೊಂಡಿದ್ರೆ ಅವರಿಗೆ ಫಾರಂ 6 ಅನ್ನ ವಿತರಣೆ ಮಾಡಬೇಕಾಗುತ್ತೆ. ಫಾರಂ 6 ಮೂಲಕ ಮತದಾರರ ಪಟ್ಟಿಯಲ್ಲಿ ಮರು ಸೇರ್ಪಡೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಹಾಗೆಯೇ ಅರ್ಜಿ ಪಡೆಯೋದಕ್ಕೆ ಯಾರೂ ಇಲ್ಲದೆ ಇದ್ರೆ ಅಂತಹ ಮನೆಗಳಲ್ಲಿ ವಿಡಿಯೋ ಮಾಡಬೇಕು, ವಿಡಿಯೋ ಮಹಜರನ್ನ ಮಾಡಿಕೊಳ್ಳಲೇಬೇಕು. ಮತ್ತು ಈ ಸಂಬಂಧವಾಗಿ ಬಿಎಲ್ಎಗಳ ಜೊತೆಗೆ ಸಭೆ ಮಾಡಿ ಅದರದ್ದೊಂದು ನಡವಳಿಯನ್ನ ಸಿದ್ಧಪಡಿಸಿ ಅದನ್ನ ಸಲ್ಲಿಕೆ ಮಾಡುವಂಥದ್ದು ಕಡ್ಡಾಯ ಮಾಡಲಾಗಿದೆ. ಅಂದ್ರೆ ಅಲ್ಲಿ ವಿಡಿಯೋ ಫೋಟೋಗಳನ್ನ ಆಪ್ಗೆ, ಚುನಾವಣಾ ಆಯೋಗದ ಆಪ್ ಏನಿದೆ ಅದರಲ್ಲಿ ಅಪ್ಲೋಡ್ ಮಾಡುವಂಥದ್ದು ಕಡ್ಡಾಯ ಅಂತ ಹೇಳಿ ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ. ಇನ್ನು ಮತದಾರರ ಹೆಸರನ್ನ ಒಂದು ವೇಳೆ ಡಿಲೀಟ್ ಮಾಡೋದಿದ್ರೆ ಅದಕ್ಕೆ ಮುಂಚಿತವಾಗಿ ಮಾಹಿತಿಯನ್ನು ಕೊಡಲೇಬೇಕು ಅಂತ ಹೇಳುವಂತ ಕಟ್ಟಪ್ಪಣೆಯನ್ನು ಹೊರಡಿಸಿದೆ. ವಿಶೇಷವಾಗಿ ರಾಜಕೀಯ ಪಕ್ಷಗಳ ಗಮನಕ್ಕೆ ತರುವಂಥದ್ದು ಇಲ್ಲಿ ಕಡ್ಡಾಯ ಆಗಿದೆ. ಅಂದ್ರೆ ರಾಜಕೀಯ ಪಕ್ಷಗಳ ಬಿಎಲ್ಒಗಳ ಗಮನಕ್ಕೆ ತಂದೇನೆ ನಂತರ ಹೆಸರುಗಳನ್ನ ಡಿಲೀಟ್ ಮಾಡಬೇಕು ಅನ್ನೋದನ್ನ ಕಡ್ಡಾಯವಾಗಿ ಹೇಳಿದೆ. ಇಲ್ಲಿ ಇದುವರೆಗೆ ಆಗಿರುವಂತದ್ದೆಷ್ಟು, ಇನ್ನು ಆಗಬೇಕಾಗಿರುವಂತದ್ದು ಎಷ್ಟು ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ ರಾಜ್ಯದಲ್ಲಿ ಒಟ್ಟು ಇರುವಂತಹ ಮತದಾರರ ಸಂಖ್ಯೆ 5,54,32,312 ಮಂದಿ ಈ ರಾಜ್ಯದ ಅಧಿಕೃತ ಮತದಾರರು, ಅಂದ್ರೆ ಮತಪಟ್ಟಿಯಲ್ಲಿರುವಂತಹ ಹೆಸರುಗಳು. ಈವರೆಗೆ ರಾಜ್ಯದಲ್ಲಿ ಅರ್ಜಿಗಳನ್ನು ವಿತರಣೆ ಮಾಡಿರುವಂತದ್ದು 4,48,16,723 ಮತದಾರರಿಗೆ ಅವರಿಗೆ ಸಂಬಂಧಪಟ್ಟಂತ ಎಸ್ಐಆರ್ ಶೀಟ್ಗಳು ತಲುಪಿದಾವೆ. ಇನ್ನು ಶೇಕಡಾವಾರು 80.85% ಈಗಾಗಲೇ ಅರ್ಜಿಗಳ ವಿತರಣೆ ಮಾಡಿಯಾಗಿದೆ. 112 ಕ್ಷೇತ್ರಗಳಲ್ಲಿ 112 ವಿಧಾನಸಭಾ ಕ್ಷೇತ್ರಗಳು ಕರ್ನಾಟಕದಲ್ಲಿ, ಅವುಗಳಲ್ಲಿ 90% ಅರ್ಜಿಗಳನ್ನು ಈಗಾಗಲೇ ವಿತರಣೆ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಇನ್ನು 169 ಮತಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ಈಗಾಗಲೇ 80%ಕ್ಕಿಂತ ಹೆಚ್ಚು, ಅಂದ್ರೆ 112 ಮತ್ತು 169 ಇವುಗಳು ಜೊತೆಯಾಗಿ 80%ಕ್ಕಿಂತ ಹೆಚ್ಚು ಅರ್ಜಿಗಳ ವಿತರಣೆ ಆಗಿದೆ. ಈಗಾಗಲೇ 100% ಪೂರ್ಣಗೊಂಡಿರುವಂತದ್ದು ದೇವದುರ್ಗ, ಕುಮಟಾ ಮತ್ತು ಮಾಯಕೊಂಡ. ಇಲ್ಲಿ ಎಲ್ಲಾ ಮತದಾರರಿಗೂ ಕೂಡ ಈಗಾಗಲೇ ಎಸ್ಐಆರ್ನ ಅರ್ಜಿಗಳು ತಲುಪಿಯಾಗಿದ್ದಾವೆ. ಅತಿ ಕಡಿಮೆ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಮತಕ್ಷೇತ್ರಗಳು ಬೊಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ, ಹೆಬ್ಬಾಳ, ಗೋವಿಂದರಾಜನಗರ ಮತ್ತು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರಗಳಲ್ಲಿ ಇದುವರೆಗೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಈ ಎಸ್ಐಆರ್ನ ಅರ್ಜಿಗಳನ್ನು ತಲುಪಿಸಲಾಗಿದೆ.